ಹಿಮಾಚಲ ಪ್ರದೇಶದಲ್ಲಿ ಪ್ರವಾಹದ ಅಬ್ಬರಕ್ಕೆ 19 ಮಂದಿ ನಾಪತ್ತೆ. ಉತ್ತರಾಖಂಡ್ ಪ್ರವಾಹದಲ್ಲಿ ಕೊಚ್ಚಿ ಹೋದ ಕಾರ್ ಟ್ರಕ್. ಮಳೆ ಅಬ್ಬರಕ್ಕೆ ಸೋರುತ್ತಿರುವ ಹೊಸ ಸಂಸತ್ ಭವನ. ಇದೆಲ್ಲವನ್ನ ನೋಡೋಣ ವರುಣಾರ್ ಭಟ ನ್ಯೂಸ್ ಟಾಪ್ 9 ನಲ್ಲಿ. ಹಿಮಾಚಲ ಪ್ರದೇಶದ ರಾಂಪುರ ಪ್ರದೇಶದಲ್ಲಿ ಮೇಘ ಸ್ಫೋಟದಿಂದ ಭೀಕರವಾದ ಪ್ರವಾಹ ಸೃಷ್ಟಿಯಾಗಿದೆ. ಶಿಮ್ಲಾ ಬಳಿ ನಿರ್ಮಾಣದ ಹಂತದಲ್ಲಿ ಇರುವ ಪವರ್ ಪ್ರಾಜೆಕ್ಟ್ನಲ್ಲಿ ಕೆಲಸ ಮಾಡ್ತಾ ಇದ್ದ 19 ಕಾರ್ಮಿಕರು ನಾಪತ್ತೆಯಾಗಿದ್ದಾರೆ. ಅಲ್ಲದೆ ಪ್ರವಾಹದ ಅಬ್ಬರಕ್ಕೆ ಸಿಲುಕಿ ಈವರೆಗೆ 53 ಮಂದಿ ಕೊಚ್ಚಿ ಹೋಗಿದ್ದಾರೆ. ಪ್ರವಾಹದಲ್ಲಿ ನಾಪತ್ತೆಯಾದವರನ್ನ ಪತ್ತೆ ಹಚ್ಚೋದಕ್ಕೆ ಎಸ್ಡಿಆರ್ಎಫ್ ತಂಡಗಳು ಕಾರ್ಯಾಚರಣೆ ನಡೆಸಿವೆ. ಮೇಘಸ್ಫೋಟದಿಂದ ಹಿಮಾಚಲ ಪ್ರದೇಶದ ಮಂಡಿ ಜಿಲ್ಲೆಯಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ಪ್ರವಾಹದ ಅಬ್ಬರಕ್ಕೆ ನದಿಗಳು ಭೋರ್ಗರಿತಾ ಇವೆ. ತಗ್ಗು ಪ್ರದೇಶಗಳಿಗೆ ಮಣ್ಣು ಮಿಶ್ರಿತ ನೀರು ನುಗ್ಗಿ ಅವಾಂತರವನ್ನೇ ಸೃಷ್ಟಿಸಿದೆ. ದೇವಸ್ಥಾನಗಳು ಜಲಾವೃತವಾಗಿದ್ದು ಜನ ಆತಂಕದಲ್ಲಿದ್ದಾರೆ. ಉತ್ತರಾಖಂಡದಲ್ಲಿ ಮೇಘಸ್ಫೋಟದಿಂದಾಗಿ ಜಟಗಂಗಾ ನದಿಯಲ್ಲಿ ಪ್ರವಾಹ ಸೃಷ್ಟಿಯಾಗಿದೆ. ಇದರಿಂದ ಪ್ರಸಿದ್ಧ ಕ್ಷೇತ್ರ ಜಾಗೇಶ್ವರ ಧಾಮ ಜಲಾವೃತವಾಗುವ ಆತಂಕ ನಿರ್ಮಾಣವಾಗಿದೆ. ಇನ್ನು ಹಲ್ದ್ವಾನಿಯಲ್ಲಿ ನೋಡುತ್ತಲೇ ಕಾರೊಂದು ಪ್ರವಾಹದಲ್ಲಿ ಕೊಚ್ಚಿ ಹೋಗಿದೆ. ಜೊತೆಗೆ ಹರಿದ್ವಾರದಲ್ಲಿ ಕನ್ವಾರಿಯಾಗಳನ್ನ ಕರೆದೊಯ್ದಿದ್ದ ಟ್ರಕ್ ಪ್ರವಾಹದಲ್ಲಿ ಕೊಚ್ಚಿ ಹೋಗಿದೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಕಳೆದ 14 ವರ್ಷದಲ್ಲೇ ಕಂಡು ಕೇಳರಿಯದಂತಹ ಮಳೆಯಾಗಿದೆ. ಬುಧವಾರ ಸಂಜೆಯಿಂದ ಮುಂಜಾನೆವರೆಗೆ ಬರೋಬ್ಬರಿ 108 ಮಿಲಿಮೀಟರ್ ಮಳೆಯಾಗಿದೆ. ಇದರಿಂದ ದೆಹಲಿ ಅಕ್ಷರಶಃ ಕೆರೆಯಂತಾಗಿ ಹೋಗಿದೆ. ದೆಹಲಿಯ ಸಬ್ಜಿ ಮಂಡಿ ಬಳಿ ಕಟ್ಟಡವೊಂದು ಕುಸಿದು ಬಿದ್ದಿದೆ. ಈ ದುರಂತದಲ್ಲಿ ಇಬ್ಬರು ದುರ್ಮರಣವನ್ನಪ್ಪಿದ್ದಾರೆ. ಕಳೆದ 4-5 ದಿನಗಳಿಂದ ದೆಹಲಿ ಹಾಗೂ ಎನ್ಸಿಆರ್ ಸುತ್ತಮುತ್ತ ಧಾರಾಕಾರ ಮಳೆಯಾಗ್ತಾ ಇದೆ. ಇದರಿಂದ ಹೊಸ ಸಂಸತ್ ಭವನದ ಮಕರದ್ವಾರ ಜಲಾವೃತವಾಗಿತ್ತು. ಆದರೆ ನಿನ್ನೆ ಹೊಸ ಸಂಸತ್ ಭವನದ ಮೇಲ್ಚಾವಣಿ ಮಳೆ ನೀರಿನಿಂದ ಸೋರ್ತಾ ಇದೆ. ಸಂತ ಶಿಶುನಾಳ ಶರೀಫರ ಸೋರುತ್ತಿಹುದು ಮನೆಯ ಮಾಳಿಗೆ ಹಾಡನ್ನ ಉಲ್ಲೇಖಿಸಿ ಕಾಂಗ್ರೆಸ್ ಮೋದಿ ಸರ್ಕಾರದ ವಿರುದ್ಧ ಮುಗಿಬಿದ್ದಿದೆ. ಬೆಂಗಳೂರು ಮಂಗಳೂರು ಹೆದ್ದಾರಿಯಾದ ಶಿರಾಡಿ ಘಾಟ್ ರಸ್ತೆಯಲ್ಲಿ ಗುಡ್ಡ ಕುಸಿತ ತಲೆನೋವಾಗಿದೆ. ಹಾಸನದ ಸಕಲೇಶಪುರದ ದೊಡ್ಡ ತಪ್ಪಲು ಬಳಿ ಗುಡ್ಡ ಕುಸಿಯುತ್ತಲೇ ಇದೆ. ರಸ್ತೆಯಲ್ಲಿ ಸಂಚರಿಸ್ತಾ ಇದ್ದ ಕಂಟೈನರ್ ಸೇರಿದಂತೆ ವಾಹನಗಳ ಮೇಲೇನೆ ಗುಡ್ಡ ಕುಸಿದಿತ್ತು. ನಿನ್ನೆನೂ ಕಾರ್ಯಾಚರಣೆ ಮಾಡ್ತಾ ಇದ್ದಾಗಲೇ ಮತ್ತೆ ಗುಡ್ಡ ಕುಸಿದಿದೆ. ಈ ಭಯಾನಕ ದೃಶ್ಯ ಟಿವಿ9 ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪಾಲ್ಗುಣಿ ನದಿ ಉಕ್ಕಿ ಹರಿತಾ ಇದೆ. ಬಂಟ್ವಾಳದ ಅಜ್ಮುಂಜಿಯಲ್ಲಿ ಹಲವು ಮನೆಗಳಿಗೆ ನೀರು ನುಗ್ಗಿದ್ದು ಜನ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಗುರುಪುರದಲ್ಲಿ ಮನೆಗಳು, ಮದುವೆ ಹಾಲ್ಗಳಿಗೆಲ್ಲ ನೀರು ನುಗ್ಗಿದೆ. ವಜ್ರದೇಹಿ ಮಠವು ಪ್ರವಾಹಕ್ಕೆ ಮುಳುಗಿದೆ. ವಾಮಂಜೂರಿನ ಶ್ರೀ ಅಮೃತೇಶ್ವರ ದೇಗುಲವು ಜಲಾವೃತವಾಗಿದೆ. ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಮೇಳವಂಕಿ ಗ್ರಾಮದಲ್ಲಿ 3000 ಎಕರೆ ಕಬ್ಬು ಘಟಪ್ರಭಾ ನೆರೆಗೆ ಆಹುತಿಯಾಗಿದೆ. ವಾರದಿಂದ ಕಬ್ಬಿನ ಗದ್ದೆ ನೀರಿನಲ್ಲಿ ತೇಲ್ತಾ ಇದೆ. ಇನ್ನು ಚಿಕ್ಕೋಡಿ ತಾಲೂಕಿನ ಕಲ್ಲೋಳ ಗ್ರಾಮಕ್ಕೆ ಕೃಷ್ಣಾ ನದಿ ನೀರು ನುಗ್ಗಿದೆ. ದೇವಸ್ಥಾನ, ಶಾಲೆ, 15ಕ್ಕೂ ಹೆಚ್ಚು ಅಂಗಡಿ, 10ಕ್ಕೂ ಹೆಚ್ಚು ಮನೆ ನೆರೆಗೆ ತುತ್ತಾಗಿದೆ.